ಕರ್ನಾಟಕ ರಾಜ್ಯ ನೇಕಾರ ಸಂಘದ ರಾಜ್ಯ ಒಕ್ಕೂಟದ ಅಧ್ಯಕ್ಷರು BS ಸೋಮಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಜಾತಿ ಜನಗಣತಿ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಈ ಸಮೀಕ್ಷೆ ಸಮರ್ಪಕವಾಗಬೇಕು. ಕಾಂಗ್ರೆಸ್ ಒಂದು ಕಡೆ, BJP ಒಂದು ಕಡೆ, JDS ಸುಮಾರು ವರ್ಷಗಳಿಂದ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದೆ. ಜಾತಿ ಅನ್ನೋದು ಇದು ಮುಖ್ಯ ಅಲ್ಲ. ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೆಲ್ಲ ಒಂದೇ ಅನ್ನೋದು ಭಾರತದಲ್ಲಿ ನಾವು ಒಂದೇ. ಜಾತಿ ಜನಗಣತಿ ಸಮೀಕ್ಷೆ ಇದರಿಂದ ಏನು ಉಪಯೋಗಗಳಾಗುತ್ತೆ ಸರ್ ಎಲ್ಲ ಜಾತಿಗಳಿಗೆ? 5ನೇ ಸ್ಥಾನದಲ್ಲಿ ಇರೋರು ರಾಜಕೀಯದಲ್ಲಿ ತುಂಬ ಮುಂದೆ ಹೋಗಿದ್ದಾರೆ. ಆದರೆ 6ನೇ ಸ್ಥಾನದಲ್ಲಿ, ರಾಜ್ಯದಲ್ಲಿ 6ನೇ ಸ್ಥಾನದಲ್ಲಿರುವವರು ನಾವು ತುಂಬ ಹಿಂದೆ ಇದ್ದೇವೆ. ನಿಮ್ಮ ಸಮುದಾಯ 50ರಿಂದ 60 ಲಕ್ಷ ಇದೆ ಅಂದ್ಬಿಟ್ಟು ನೀವು ಸಂದರ್ಶನದಲ್ಲಿ ಹೇಳ್ತಾ ಇದ್ದೀರಾ. ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ನಾವು ಇನ್ನೊಂದು ಟೀಚರ್ಸ್ ಎಷ್ಟಿದ್ದಾರೆ, ಡಾಕ್ಟರ್ಸ್ ಎಷ್ಟಿದ್ದಾರೆ, ಇಂಜಿನಿಯರ್ಸ್ ಎಷ್ಟಿದ್ದಾರೆ, ನಮಗೆ ಅಂಕಿಅಂಶ ಸಿಕ್ಬಿಡ್ತದೆ. ಎಷ್ಟು ಜನ ಪುರುಷರಿದ್ದಾರೆ, ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ನಿಖರವಾಗಿ ನಮ್ಮ ನೇಕಾರ ಸಮುದಾಯಕ್ಕೆ ಸಿಗ್ತದೆ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ನೇಕಾರ ಸಂಘದ ರಾಜ್ಯ ಒಕ್ಕೂಟದ ಅಧ್ಯಕ್ಷರು BS ಸೋಮಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಇವತ್ತು ಸೋಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ, ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್. ಹಿಂದುಳಿದ ಆಯೋಗದಿಂದ ಶೈಕ್ಷಣಿಕ ಸಾಮಾಜಿಕ ವಿಷಯವಾಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಾವು ಆ ಸಮೀಕ್ಷೆಯನ್ನು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಆದರೆ ಈ ಸಮೀಕ್ಷೆ ಸಮರ್ಪಕವಾಗಬೇಕು. ಹಿಂದೆ 2014-15 ಅಂದಿನ ಸರ್ಕಾರ ಸಮೀಕ್ಷೆ ಮಾಡಿ 10 ವರ್ಷಗಳ ನಂತರ ಬಿಡುಗಡೆ ಮಾಡಿತು. ಅದನ್ನು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಈಗ ಸಮೀಕ್ಷೆ ಮಾಡೋದು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಸಮೀಕ್ಷೆ ಆದ ನಂತರ ಆದಷ್ಟು ಬೇಗ ಆ ಸಮೀಕ್ಷೆ ವರದಿ ಜನರಿಗೆ ತಿಳಿಸ್ಬೇಕಂತೇಳಿ ನಾನು ಸರ್ಕಾರವನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾವುದೇ ಸರ್ಕಾರವಾಗಲಿ, ಒಂದು ಕಡೆ ಕಾಂಗ್ರೆಸ್ಸು, ಒಂದು ಕಡೆ BJP, ಒಂದು ಕಡೆ JDS ಸುಮಾರು ವರ್ಷಗಳಿಂದ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಎಲ್ಲೋ ಜಾತಿ ಜನಗಣತಿ ಒಂದು ಸಮುದಾಯ ಕಡೆಗಣಿಸ್ತಾ ಇದೆ, ಒಂದು ಬೆಂಬಲಿಸ್ತಾ ಇದೆ. ಇದ್ರ ಬಗ್ಗೆ ಏನಂತೀರ ಸೋಮಶೇಖರ್ ಅವರೇ? ಅಲ್ಲ, ಜಾತಿ ಅನ್ನೋದು ಅದು ಮುಖ್ಯ ಅಲ್ಲ. ನಾವು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೆಲ್ಲ ಒಂದೇ ಅನ್ನೋದು ಭಾರತದಲ್ಲಿ ನಾವು ಒಂದೇ. ಆದರೆ ಇತ್ತೀಚೆಗೆ ನಾವು ಒಂದು 25-30 ವರ್ಷಗಳಿಂದ ನಾವು ನೋಡೋದಾದರೆ ಜಾತಿಗೆ ಜಾಸ್ತಿ ಪ್ರಾಮುಖ್ಯತೆ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಈ ಜಾತಿ ಗಣತಿ ಆಗೋದ್ರಿಂದ ಸಣ್ಣ ಪುಟ್ಟ ಸಮುದಾಯಗಳನ್ನ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆ. ಸಿದ್ದರಾಮಯ್ಯರು ಸೆಪ್ಟೆಂಬರ್ 22ರಿಂದ ಜಾರಿ ಮಾಡಿದ್ದಾರೆ ನಿಮ್ಮ ಒಕ್ಕೂಟ ನೇಕಾರ ಸಮುದಾಯ ಒಕ್ಕೂಟಗಳಿಂದ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಸಮೀಕ್ಷೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಎಲ್ಲ ಒಂದು ಸಮುದಾಯಗಳಿಗೆ ಒಂದು ಜಾತಿ ಗಣತಿ ಮಾಡಿದಾಗ ಅನುದಾನಗಳು ಬಿಡುಗಡೆ ಇರ್ಬೋದು, ಒಂದು ಯಾವುದೇ ಒಂದು ಅವ್ರ ಹಕ್ಕುಗಳನ್ನು ಕೇಳೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತೇಳಿ ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಯಾವುದೂ ವಿರೋಧ ಇಲ್ಲ. ಆದರೆ ಒಂದು ವಿರೋಧ ಏನಂದರೆ, ಇತ್ತೀಚೆಗೆ ನಾನು ಪೇಪರಲ್ಲಿ ಓದಿದೆ, ಹಿಂದೂಗಳ ಪಕ್ಕದಲ್ಲಿ ಉದಾಹರಣೆಗೆ ದೇವಾಂಗ ಕ್ರಿಶ್ಚಿಯನ್, ನೇಕಾರ ಕ್ರಿಶ್ಚಿಯನ್ ಹೀಗೆಲ್ಲ ಬಂದಿದೆ. ಇದು ತೆಗೆದಾಕಬೇಕಂತ ನಾನು ಈಗಾಗಲೇ ಆಯೋಗಕ್ಕೆ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಮುಸ್ಲಿಂ ಮತಕ್ಕೆ ಕ್ರಿಶ್ಚಿಯನ್ಗೆ ಸರ್ಕಾರ ಸುತ್ತಲೇ ಓಡಿಸಿರೋದು ಸರಿ ಇದೆಯೇ? ಅಲ್ಲ, ಅವರವರು ಇವಾಗ ಹಿಂದೂ ಇರ್ಬೋದು, ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅವ್ರವ್ರ ಧರ್ಮ ಅವ್ರವ್ರಿಗೆ ಇಷ್ಟ ಇದೆ, ಇಲ್ಲ ಅಂತೇಳಿಲ್ಲ. ಆದರೆ ಹಿಂದೂಗಳ ಸಮುದಾಯಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಅಂತ ನಾವು ನಮೂದು ಮಾಡಿರೋದು ನಾವು ವಿರೋಧ ಮಾಡ್ತೇವೆ. ಅದು ನಾನು ಮನವಿ ಮಾಡ್ತಾ ಇದ್ದೇನೆ. ಆ ಹಿಂದೂಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಇರೋದನ್ನು ಬಿಡಬೇಕಂತೇಳಿ ಮನವಿ ಮಾಡ್ತಾ ಇದ್ದೇನೆ. ರಾಜ್ಯಾದ್ಯಂತ ನೀವು ಸಹ ಪ್ರವಾಸ ಮಾಡ್ತಾ ಇದ್ದೀರಾ, ಜಾತಿ ಜನಗಣತಿ ಮಾಡಿ ಇಲ್ಲಿವರೆಗೂ ಎಷ್ಟು ಜಿಲ್ಲೆಗಳಿಗೆ ನೀವು ಪ್ರವಾಸ ಕಂಪ್ಲೀಟಾಗಿ ಮಾಡಿದ್ದೀರಾ? ಈ ಒಂದು ನಾವು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಜಾತಿ ಗಣತಿ ಮಾಡೋ ಉದ್ದೇಶನೇ ಹಿಂದೆ
ರಾಜ್ಯ ಸರ್ಕಾರ 2015 ಜಾತಿ ಗಣತಿ ಮಾಡಿತು. ಅದು ಮಾಡಿದ ನಂತರ 10 ವರ್ಷಗಳ ನಂತರ ಆ ಜಾತಿ ಗಣತಿನ ಬಿಡುಗಡೆ ಮಾಡ್ತು. ನಮ್ಮ ನೇಕಾರ ಸಮುದಾಯ 31 ಜಿಲ್ಲೆಗಳಲ್ಲೂ ವಾಸ ಇದ್ದಾರೆ. 224 ವಿಧಾನಸಭಾ ಕ್ಷೇತ್ರದಲ್ಲೂ ವಾಸ ಇದ್ದಾರೆ. ನಮ್ಮ ಮಠಾಧೀಶರೆಲ್ಲ ನಾವು ಅಂಕಿಅಂಶ ತಗೊಂಡಾಗ ಅವ್ರು ಸುಮಾರು 50 ಲಕ್ಷ ನೇಕಾರ ಸಮುದಾಯವು ವಾಸ ಇದ್ದಾರಂತ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಮೊನ್ನೆ ಬಿಡುಗಡೆ ಮಾಡಿದಂಥ ಸಮೀಕ್ಷೆಯಲ್ಲಿ 9,28,000 ನಮಗೆ ನಮೂದಾಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದ ನೇಕಾರ ಸಮುದಾಯಗಳ ಮಠಾಧೀಶರು, ಎಲ್ಲ ರಾಜ್ಯಾಧ್ಯಕ್ಷರು, ಎಲ್ಲ ಮುಖಂಡರು ಸೇರಿ ಒಂದು ನಿರ್ಣಯ ತಗೊಂಡಿದ್ದೇವೆ. ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ವೆಬ್ಸೈಟನ್ನು ಬಿಡುಗಡೆ ಮಾಡಿ ಒಂದು ಡಾಟಾನ ಒಂದು 45 ಲಕ್ಷಕ್ಕೆ ಒಂದು ಡಾಟಾನ ಕಲೆಕ್ಟ್ ಮಾಡೋದಕ್ಕೆ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ. ಈ ಬಿಡುಗಡೆ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಾವು ಪ್ರವಾಸ ಮಾಡಿ ನಾವು ಎಲ್ಲ ಕಡೆನೂ ಪ್ರವಾಸ ಮಾಡಿ ಒಂದು ಪ್ರಚಾರವನ್ನು ಮಾಡ್ತಾಯಿದ್ದೇವೆ. ಜಾತಿ ಗಣತಿ ನಮಗೆ ವಿಶ್ವಾಸ ಇದೆ, ಪ್ರತಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಮ್ಮ ನೇಕಾರ ಸಮುದಾಯವು ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ ಕೋರ್ಟ್ ಇದೆ. ಜಾತಿ ಜನಗಣತಿ ಸಮೀಕ್ಷೆ ಇದರಿಂದ ಏನು ಉಪಯೋಗಗಳಾಗುತ್ತೆ ಸರ್ ಎಲ್ಲ ಜಾತಿಗಳಿಗೆ? ಅದು ಬೇರೆ ಬೇರೆಯವರಿಗೆ ಅದು ಬಿಟ್ಟ ವಿಚಾರ. ಯಾಕಂದರೆ ನಮ್ಮ ಸಮುದಾಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿ 50 ಲಕ್ಷ ಜನಸಂಖ್ಯೆ ಇದ್ದಾವೆ. ಅದು ನಾವು ಒಟ್ಟಾರೆಯಾಗಿ ನಿಖರವಾಗಿ ನಮ್ಮ ಮಾಹಿತಿಯನ್ನು ಬೇಕಂದರೆ ಜಾತಿ ಗಣತಿಯಲ್ಲಿ ಅದು ನಾವೇ ಒಂದು ಪ್ರತ್ಯೇಕ ಮಾಡೋದು ಅವಶ್ಯಕತೆ ತುಂಬ ಇದೆ. ಅದಕ್ಕೆ ಯಾಕಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹೋಬಳಿ ಮಟ್ಟದಲ್ಲಿ ಹಾಗೂ ಗ್ರಾಮ ಮಟ್ಟದಲ್ಲಿ ನೇಕಾರ ಎಲ್ಲೆಲ್ಲಿದ್ದಾರಂತ ನೇಕಾರಿಗೆ ಗೊತ್ತಿರೋದು. ಅದಕ್ಕೆ ನಮ್ಗೆ ವಿಶ್ವಾಸ ಇದೆ, ನೇಕಾರರು ಒಂದು ಮನೆ ಬಿಡದೆ ಪ್ರತಿ ಜಿಲ್ಲೆಯಲ್ಲೂ ಸಮೀಕ್ಷೆ ಮಾಡಿ ನಾವೇನು ಮಾಡ್ತೀವಿ ಅಂದರೆ ನಾವು ಸರ್ಕಾರಕ್ಕೆ ನಾವು ಮನವಿ ಕೊಡೋರಿದ್ದೇವೆ. ಸರ್, ಒಂದು ಕಡೆ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ ಶಿಕ್ಷಕರನ್ನು ಬಿಟ್ಟು, ಒಂದು ಕಡೆ ನೀವು ಸಹ ರಾಜ್ಯಾದ್ಯಂತ ನಿಮ್ಮದೇ ಆದ ನೇಕಾರರ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದೀರಾ. ಇಲ್ಲೆಲ್ಲೋ ಒಂದು ಕಡೆ ನೀವು 60 ಲಕ್ಷ ಇದೆ, 50 ಲಕ್ಷ ಇದೆ ಅಂತ ಎಲ್ಲ ಕಡೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇಲ್ಲಿ ಸರ್ಕಾರ ವತಿಯಿಂದ ಬರೀ 10-9 ಲಕ್ಷ ಬರ್ತಾ ಇದೆ. ಇದು ಇಬ್ಬರಲ್ಲೂ ಸರ್ಕಾರದ ಯಾವ ರೀತಿಯಲ್ಲಿ ತಗೋತಾರೆ? ಒಂದು ಕಡೆ ಸರ್ಕಾರ ಮಾಡ್ತಾ ಇದೆ, ಒಂದು ಕಡೆ ನೀವು ಮಾಡ್ತಾ ಇದ್ದೀರಾ. ಹೇಗೆ ತಗೋತಾರೆ ಸೋಮಶೇಖರ್ ಅವರೇ? ಅಲ್ಲ, ಸರ್ಕಾರ ಮಾಡೋದರಲ್ಲಿ ನಾವು ಯಾವುದೂ ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೇವೆ. ಆಮೇಲೆ ಕೇಂದ್ರ ಸರ್ಕಾರ, ನಿಮ್ಮ ಪತ್ರಿಕೆಗಳೆಲ್ಲ ಓದಿದ್ವಿ, ಕೇಂದ್ರ ಸರ್ಕಾರನೂ ಮಾಡ್ತದೆ ಜಾತಿ ಗಣತಿ ಅಂತ, ಅದಕ್ಕೂ ಸ್ವಾಗತ ಮಾಡ್ತೇವೆ. ಆದರೆ ನಮಗೆ ಗೊತ್ತಾಗಬೇಕಲ್ಲ, ನಿಖರವಾಗಿ ಎಲ್ಲ ಕಡೆ ಒಂದು ಜನಪ್ರತಿನಿಧಿಗಳಿರ್ಬೋದು, ಆಮೇಲೆ ಸರ್ಕಾರಿ ಅಧಿಕಾರಿಗಳಿರ್ಬೋದು, ನಿಖರವಾಗಿ ನಮ್ಮ ಜನಸಂಖ್ಯೆ ಇದೆ ಅಂತ ಹೇಳಿದಾಗ ಅವರು ನಿಮ್ಮ ಹತ್ರ ದಾಖಲೆ ಎಲ್ಲಿದೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಗಲಾ ದಾಖಲೆ ಕೊಡಬೇಕಂದ್ರೆ ನಾವು 31 ಜಿಲ್ಲೆಯಲ್ಲೂ ನಾವು ಪ್ರವಾಸ ಮಾಡಿ 100 ನಾವು ಜಾತಿ ಗಣತಿಯನ್ನು ಮಾಡಿ ನಾವು ಅವರಿಗೆ ಮಾಹಿತಿಯನ್ನು ಕೊಡೋರಿದ್ದೇವೆ. ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ನಮ್ಮದು ಜಾಸ್ತಿ ಇದ್ದೀವಿ. ಅವ್ರಿಗೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ಇದು ನಾವು ಮಾಡಿರೋದು ಕರೆಕ್ಟು, ನಾವು ಇನ್ನು ಪಡೆಯೋದಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅಲ್ಲ, ಸರ್ಕಾರದಲ್ಲಿ ನಾನು ಈಗಾಗಲೇ ಮೊನ್ನೆ ನಾನು ಸಮೀಕ್ಷೆದು ಹೊರಗೆ ಬಿದ್ದ ಮೇಲೆ ನಾನು ಸಮೀಕ್ಷೆಯನ್ನು ತೊಗೊಂಡಿದ್ದೇನೆ. ಅದರಲ್ಲಿ ನಾನೆಲ್ಲ ನೋಡಿದಾಗ ನನಗೆ ವಿಶ್ವಾಸ ಇದೆ, ನಮ್ಮದು ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ 6ನೇ ಸ್ಥಾನದಲ್ಲಿದೆ ಅಂತೇಳಿ. ಯಾಕೆ ನಾನು ಈ ಮಾತು ಹೇಳ್ತಾನೆ ಇದ್ದೇನೆ ಅಂದರೆ, ಇಡೀ ರಾಜ್ಯ ನಾವು ಸಮೀಕ್ಷೆ ಮಾಡಿ ನಾವು ಮಾಹಿತಿಯನ್ನು ತೊಗೊಂಡಿದ್ದೇವೆ. ನಮ್ಮ ನೇಕಾರ ಮಠಾಧೀಶರ ಹತ್ರ ಮಾಹಿತಿಯನ್ನು ತೊಗೊಂಡಿದ್ದೇವೆ. ನಾವು ಆ ಥರ ಅದು ತೊಗೊಂಡ್ಮೇಲೆ ನಾವು ನಿಖರವಾಗಿ ಹೇಳಬಲ್ಲರು. ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯವು 6ನೇ ಸ್ಥಾನದಲ್ಲಿದ್ದೇವೆ. ಆದರೆ 6ನೇ ಸ್ಥಾನದಲ್ಲಿ ಇದ್ದೀವಿ ಅಂತೇಳಿ ನಾವು ಪ್ರೂವ್ ಮಾಡಬೇಕಲ್ವಾ? ಪ್ರೂವ್ ಮಾಡೋದಕ್ಕೆ ಇದು ನಾವು ಒಕ್ಕೂಟದಿಂದ ನಾವು ಸಮೀಕ್ಷೆಯನ್ನು ಮಾಡ್ತಾಯಿದ್ದೇವೆ. ನಾವು ಈಗಾಗಲೇ 5ನೇ ಸ್ಥಾನದಲ್ಲಿರೋರು, ನಮ್ಮ ಪಕ್ಕದ ಚೇರಲ್ಲಿ ಕೂತ್ಕೊಳ್ಳೋರು, ರಾಜಕೀಯದಲ್ಲಿ ಪ್ರಾತಿನಿಧ್ಯ ಚೆನ್ನಾಗಿ ತೊಗೊಳ್ತಾ ಇದ್ದಾರೆ. ನಾವು ಸ್ವಾಗತ ಮಾಡ್ತೇವೆ, ನಾವೇನು ವಿರೋಧ ಮಾಡಲ್ಲ.
ಆದರೆ ಅವ್ರ ಪಕ್ಕದಲ್ಲಿ ನಾವು 6ನೇ ಸ್ಥಾನದಲ್ಲಿ ಇದ್ದೇವೆ. 6ನೇ ಸ್ಥಾನದಲ್ಲಿರೋರು ನಾವು ರಾಜಕೀಯದಲ್ಲಿ ಒಂದು ಕಡೆ ವಂಚಿತರಾದರೆ ಬೇರೆ ಅನುದಾನಗಳು ತೊಗೊಳೋದ್ರಲ್ಲೂ ನಾವು ವಂಚಿತರಾಗಿದ್ದೇವೆ. ಈ ಜಾತಿ ಗಣತಿ ನಾವು ಮಾಡೋದು ಉದ್ದೇಶನೇ ನಮ್ಮ ನೇಕಾರ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಡೋದಕ್ಕೆ. ಯಾಕಂದರೆ ನಾವು ರಾಜಕೀಯದಲ್ಲೂ ವಂಚಿತರಾಗಿದ್ದೇವೆ, ವಿವಿಧ ಇಲಾಖೆಗಳಲ್ಲೂ ನಮಗೆ ಅನುದಾನಗಳು ಬರೋದನ್ನು ಅದರಲ್ಲೂ ನಮಗೆ ಅನ್ಯಾಯ ಆಗಿದೆ. ಈ ಅನ್ಯಾಯ ಸರಿಪಡಿಸೋದಕ್ಕೇ ನಾವು ಜಾತಿ ಗಣತಿ ಮಾಡ್ತಾಯಿದ್ದೇವೆ, ಇಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಎಲ್ಲ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ, ಸಮುದಾಯದ ಮುಖಂಡರು ಮಾತಾಡ್ತಾ ಇದ್ದಾರೆ, ಮನೆ ಬಾಗಿಲಿಗೂ ಹೋಗ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ನಿನ್ನೆ ಪ್ರೆಸ್ ಮೀಟಲ್ಲಿ ಸಹ ಹೇಳಿದ್ರು, ಯಾವುದೇ ಕಾರಣಕ್ಕೂ ಈ ಜಾತಿ ಗಣತಿ ಸಮೀಕ್ಷೆ ನಿಲ್ಲಿಸುವುದಿಲ್ಲ. ಇದು ಅನೇಕ ಮುಖಂಡರು ಮಾತಾಡ್ತಾ ಇದ್ದಾರೆ, ಇದು ಪಕ್ಷಾತೀತವಾಗಿ ಇದು ನಮಗೆ ವರ್ಕೌಟ್ ಆಗೋದಿಲ್ಲ ಅಂತ ನಿನ್ನೆ ಎಲ್ಲೋ ಮಾಹಿತಿಗಳು ರವಾನೆ ಆಗಿದೆ. ಇವತ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ನಾವು ಸರ್ಕಾರ ಜಾತಿ ಗಣತಿ ಇರ್ಬೋದು, ಶಿಕ್ಷಣ ಸಾಮಾಜಿಕವಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಅವರು ಜಾತಿ ಗಣತಿ ಬಗ್ಗೆ ನಾನೇನು ವಿರೋಧ ಮಾಡೋಕ್ಕೆ ಹೋಗಲ್ಲ, ಸ್ವಾಗತ ಮಾಡ್ತೇನೆ. ಜಾತಿ ಗಣತಿ ತುಂಬ ಅವಶ್ಯಕತೆ ಇದೆ. ಆದರೆ ನಾನೊಂದು ವಿರೋಧ ಮಾಡೋದೇನೆಂದರೆ, ಹಿಂದೂ ಜಾತಿಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಅಂತ ನಮೂದಾಗಿದೆಯಲ್ಲ, ಅದನ್ನು ಕೈ ಬಿಡಬೇಕಂತ ನಾನು ವಿರೋಧ ಮಾಡ್ತಾಯಿದ್ದೇನೆ. ಇವತ್ತು ನಿಮ್ಮ ಸಮುದಾಯಕ್ಕೆ ಕರೆ ನೀಡಿದ್ದೀರಾ, ನಿಮ್ಮ ಸಮುದಾಯ 50ರಿಂದ 60 ಲಕ್ಷ ಇದೆ ಅಂದ್ಬಿಟ್ಟು ನೀವು ಸಂದರ್ಶನದಲ್ಲಿ ಹೇಳ್ತಾ ಇದ್ದೀರಾ. ಇದು ಇನ್ನು 1 ತಿಂಗಳ ಕಾಲ, 1.5 ತಿಂಗಳ ಕಾಲ ನಡೆದ ಮೇಲೆ ಇದರ ನಿಮ್ಮ ಅಂಕಿಅಂಶಗಳು ನಿಮಗೂ ದೊರಕುತ್ತೆ, ಸರ್ಕಾರಕ್ಕೂ ದೊರಕುತ್ತೆ. ಆದರೆ ನಮಗೆ ಇರೋದು ಏನು ಕ್ವಶನ್ ಮಾರ್ಕ್ ಅಂದರೆ, ಸರ್ಕಾರ ಒಂದು ಕಡೆ ಮಾಡ್ತಾ ಇದೆ, ಆ ಮಾಡ್ತಾ ಇರೋದು ನಿಮಗೆ ಭರವಸೆ ಇದೆಯಾ? ನಿಖರವಾಗಿ ಸರ್ಕಾರ ಮಾಡ್ತಾ ಸರಿ ಇದೆಯಾ? ಅಲ್ಲ, ಸರ್ಕಾರ ಸಮೀಕ್ಷೆ ಮಾಡ್ತಾ ಇರೋದರಲ್ಲಿ ನಾನು ಯಾವುದೂ ಹೇಳಕ್ಕೆ ಹೋಗೋದಿಲ್ಲ. ಆದರೆ ನಮಗೆ ನೇಕಾರ ಸಮುದಾಯಕ್ಕೆ ನಿಖರವಾಗಿ ನಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಮ ಜಾತಿ ಗಣತಿ 100ಕ್ಕೆ 100 ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ನಾವು ಜಾತಿ ಗಣತಿ ಮಾಡಿ ಸುಮ್ಮನೆ ಇರೋದಿಲ್ಲ. ಇಡೀ ರಾಜ್ಯಾದ್ಯಂತ ಜಾತಿ ಗಣತಿ ನಾವು ಮಾಡಿದಾದಮೇಲೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವ್ರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಈ ಜಾತಿ ಗಣತಿ ಮಾಹಿತಿಯನ್ನು ನೀಡೋರಿದ್ದೇವೆ. ಇವಾಗ ಸರ್ಕಾರ ಒಂದು ಕಡೆ ಇವತ್ತು 13 ಲಕ್ಷ ತೋರಿಸ್ತಾ ಇದೆ, ಇವತ್ತು ಮತ್ತೆ ಮನೆಗೆ ಹೋದಾಗ ಒಂದು 25 ಲಕ್ಷ ಬರ್ಬೋದು. ನೀವು ಡೇಟಾ ಕಲೆಕ್ಟ್ ಮಾಡಿದಾಗ ಒಂದು 40 ಲಕ್ಷ ಬರ್ಬೋದು. ಆದರೆ ಇಲ್ಲಿ ಸರ್ಕಾರದ ಮಧ್ಯೆ ಮತ್ತು ನಿಮ್ಮ ಮಧ್ಯೆ 15 ಲಕ್ಷ ವ್ಯತ್ಯಾಸಗಳು ಬರುತ್ತದೆ. ಅವ್ರಿಗೆ ಅಂಕಿಅಂಶಗಳು ಹೇಗೆ ಕೊಡ್ತೀರಾ ನೀವು? ಅಲ್ಲ, ಸರ್ಕಾರ ಮಾಡೋದು ನಾನು ವಿರೋಧ ವ್ಯಕ್ತಪಡಿಸೋಕ್ಕೆ ಹೋಗೋದಿಲ್ಲ, ನಾನು ಸ್ವಾಗತ ಮಾಡ್ತೇನೆ. ನಾವು ಮಾಡೋದು ನಮ್ಗೆ ಬೇಕಲ್ವಾ? ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯದವರು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ನಾವು ಇನ್ನೊಂದು ಟೀಚರ್ಸ್ ಎಷ್ಟಿದ್ದಾರೆ, ಡಾಕ್ಟರ್ಸ್ ಎಷ್ಟಿದ್ದಾರೆ, ಇಂಜಿನಿಯರ್ಸ್ ಎಷ್ಟಿದ್ದಾರೆ, ನಮಗೆ ಅಂಕಿಅಂಶ ಸಿಕ್ಬಿಡ್ತದೆ. ಎಷ್ಟು ಜನ ಪುರುಷರಿದ್ದಾರೆ, ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ನಿಖರವಾಗಿ ನಮ್ಮ ನೇಕಾರ ಸಮುದಾಯಕ್ಕೆ ಸಿಗ್ತದೆ ಅಂತೇಳಿ ನಾವು ಮಾಡ್ತಾಯಿದ್ದೇವೆ. ಆ ಮಾಹಿತಿಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಯಾಕಂದರೆ ನಿಖರವಾಗಿ ನೀವು ಜಾತಿ ಗಣತಿ ಕೊಡಿ ಅಂತ ಕೇಳಿದಾಗ ನಮ್ಮ ಹತ್ರ ನಿಖರವಾಗಿ ಕೊಡೋದಕ್ಕೆ ಏನೂ ಇಲ್ಲ ದಾಖಲೆಗಳು. ಆ ದಾಖಲೆಗಳು ಕೊಡೋದಕ್ಕೋಸ್ಕರ ನಾವು ಜಾತಿ ಗಣತಿ ಮಾಡ್ತಾ ಇದ್ದೇವೆ. ಸುಮಾರು ವರ್ಷಗಳಿಂದ, ಈಗಿನ ಒಂದು 10 ವರ್ಷ 12 ವರ್ಷಗಳಿಂದ ನೇಕಾರ ಸಮುದಾಯದ ಶಾಸಕರೇ ಇಲ್ಲ, ಒಂದು ಕೂಗು. ಯಾಕೆ ಈ ಥರ ಎಲ್ಲ ಪಕ್ಷದಲ್ಲೂ ಆಗ್ತಾ ಇದೆ? ಇದು ಕರೆಕ್ಟಾಗಿರೋ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಆ ಪ್ರಶ್ನೆಗೆ ಸ್ವಾಗತನ ಕೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ನೇಕಾರರಲ್ಲಿ ನಮ್ಮ ಕುಲಕಸಬೆ ನೇಕಾರಿಕೆ, ಅದರಿಂದ ಯಾರು ರಾಜಕಾರಣದಲ್ಲಿ ಬೆರಳೆಣಿಕೆಯಷ್ಟು ಗುರ್ಸ್ಕೊಂಡಿದ್ದಾರೆ ಅಷ್ಟೇ. ಗುರ್ಸ್ಕೊಂಡ್ರೂ ಸಹ ಮುಂದೆ ಇದು ರಾಜಕೀಯದಲ್ಲಿ ನಮ್ಗೆ ಸ್ಥಾನಮಾನ ಸಿಗ್ತದೆ ಅಂತೇಳಿ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇದ್ದರೆ ನಾವು ಗುರ್ಸ್ಕೊಳ್ಳೋದಕ್ಕೂ ಮುಂದೆ ಬರ್ತದೆ. ಆದ್ದರಿಂದ ಇವು ನಾವು ಜಾತಿ ಗಣತಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಹೇಳಿದ್ದೇನೆ, 5ನೇ ಸ್ಥಾನದಲ್ಲಿರೋರು ಇಡೀ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ, ಮಿನಿಸ್ಟ್ರಿಗಳಿದ್ದಾರೆ, ಎಮ್ ಎಲ್ ಎಗಳಿದ್ದಾರೆ. ಆದರೆ ನಾವು 6ನೇ ಸ್ಥಾನದಲ್ಲಿರೋರು ಎಮ್ ಎಲ್ ಎಗಳಿಲ್ಲ.
ನೀವು ಇವತ್ತು ಸುಮಾರು ವರ್ಷಗಳಿಂದ ತಲೆಮಾರುಗಳಿಂದ ನೇಕಾರ ಸಮುದಾಯ ಇಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಬೀಡ್ಬಿಟ್ಟಿದ್ದಾರೆ. ಆದರೆ ಒಂದು ಜನಪ್ರತಿನಿಧಿ ಸಹ ಇಲ್ಲ ರಾಜ್ಯದಲ್ಲಿ. ಆ ಕೂಗು ನಿಮ್ಮಲ್ಲೂ ಇದೆ, ಸರ್ಕಾರದಲ್ಲೂ ಇದೆ, ನಿಮ್ಮ ಸಮುದಾಯದಲ್ಲೂ ಇದೆ. ಆದರೆ 5 ಲಕ್ಷ ಜನಸಂಖ್ಯೆ ಉಳ್ಳಂತಹ ಒಂದು ಯಾವುದೋ ಸಮುದಾಯ ಇಬ್ಬರು ಶಾಸಕರು ಇರ್ತಾರೆ. ಆದರೆ ನಿಮ್ಮಲ್ಲಿ 60 ಲಕ್ಷ ಜನಸಂಖ್ಯೆ ಇದೆ. ಆದರೆ ಒಬ್ಬ ಬೆಳೆ ಎಣಿಕೆಯಷ್ಟು ಶಾಸಕರು ನಿಮ್ಮಲ್ಲಿ ಇಲ್ಲ. ಆ ಕೊರಗು ನಿಮಗೆಲ್ಲಿ ಇದೆಯಾ? ಇದೆ. ಇದು ದುರಷ್ಟಕರ. ಈ ಒಂದು ಕೊರಗು ಹೋಗೋದಕ್ಕೆ ನಾವು ಜಾತಿ ಗಣತಿ ಮಾಡ್ತಾ ಇದ್ದೇವೆ. ಮತ್ತೊಂದು, ನಾನು ಈ ಒಂದು ರಾಜಕೀಯದಲ್ಲ ಅಲ್ಲ, ನಾವು ಆರ್ಥಿಕವಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ನೇಕಾರರು ಹಿಂದೆ ಇದ್ದಾವೆ. ಇದು ಒಂದೇ ಉದ್ದೇಶ, ಇಡೀ ನೇಕಾರ ಸಮುದಾಯವನ್ನು ಮೇಲೆತ್ತುವಂಥ ಕೆಲಸ, ಆಮೇಲೆ ಅಭಿವೃದ್ಧಿ ಪಥದಲ್ಲಿ ತಗೊಳ್ಳೋವಂಥ ಕೆಲಸ, ರಾಜಕೀಯದಲ್ಲಿ ನೇಕಾರ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಈ ಜಾತಿ ಗಣತಿಯನ್ನು ಮಾಡ್ತಾಯಿದ್ದೇವೆ. ನೀವೇನಾದರೂ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಹೋಗುವ ಸಂಭವ ಇದೆಯಾ? ಇಲ್ಲ, ನಾವು ಎಲ್ಲರಿಗೂ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ನಮಗೆ ವಿಶ್ವಾಸ ಇದೆ, ನಮ್ಮ ಒಂದು ಈ ಗಣತಿಯಲ್ಲಿ ನಾವು ಪೂರ್ಣ ಪ್ರಮಾಣವಾಗಿ ನಾವು ಸಕ್ಸಸ್ ಆಗ್ತೇವೆ ಅಂತ. ಸರ್ಕಾರ ಕಡೆಗಣಿಸಿದೆ, ಮೀಸಲಾತಿ ಸರ್ಕಾರ, ಯೋಜನೆಗಳು ವಂಚಿತರಾಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನಿಸ್ತಾ ಇದೆ ಸರ್? ನಿಜ. ನೇಕಾರ ಸಮುದಾಯಗಳಿಗೆ ಸಂಬಂಧಪಟ್ಟಿರೋ ಒಂದು ಇಲಾಖೆಗಳು 3-4 ಇದ್ದಾವೆ. ಒಂದನೇದು ಹಿಂದುಳಿದ ದೇವರಾಜ ಅರಸು ಹಿಂದುಳಿದ ಕಲ್ಯಾಣ ಇಲಾಖೆ ಇರ್ಬೋದು, ಜವಳಿ ಇಲಾಖೆ ಇರ್ಬೋದು, ಕಾವೇರಿ ಹ್ಯಾಂಡ್ಲೂಮ್ ನಿಗಮ ಇರ್ಬೋದು, KSIC ಇರ್ಬೋದು. ಈ ನಿಗಮಗಳಲ್ಲಿ ಸಮರ್ಪಕವಾಗಿ ಅನುದಾನಗಳು ಬಿಡುಗಡೆ ಆಗ್ತಾಯಿದೆ. ಈ ಅನುದಾನಗಳು ಸಮರ್ಪಕವಾಗಿ ನೇಕಾರಕ್ಕೆ ತಲುಪ್ತಾ ಇಲ್ಲ. ಇದು ದೊಡ್ಡ ಕೊರತೆ ಇದೆ ನಮ್ಮ ನೇಕಾರರಲ್ಲಿ. ಅದರಿಂದ ಮುಂದಿನ ದಿನಗಳಲ್ಲಿ ನಾವೊಂದು ಟೀಮನ್ನು ಮಾಡ್ತೇವೆ. ಈ ಜಾತಿ ಗಣತಿ ಮುಗಿದ ತಕ್ಷಣವೇ ನಾವೊಂದು ಟೀಮ್ ಮಾಡಿ ಆ ಒಂದು ಸರ್ಕಾರದಿಂದ ಬರೋ ಅನುದಾನಗಳನ್ನು ಮಾಹಿತಿಯನ್ನು ತಗೊಂಡು ಇಡೀ ರಾಜ್ಯದಲ್ಲಿ ನೇಕಾರ ಬಂಧುಗಳಿಗೆ ಒಂದು ತಲುಪುವಂಥ ಕೆಲಸ ನಾವು ಮಾಡ್ತೇವೆ. ಅನೇಕ ಜ್ವಲಂತ ಸಮಸ್ಯೆಗಳಿವೆ, ಇದ್ರ ಬಗ್ಗೆ ಮಾತಾಡೋದು. ಇವತ್ತು ಜಾತಿ ಸಮೀಕ್ಷೆ ನಡೀತಾ ಇದೆ. ನಿಮ್ಮ ಸಮುದಾಯಕ್ಕೆ ಒಟ್ಟಾರೆ ಲಾಸ್ಟ್ ಏನು ಹೇಳ್ತೀರಾ? ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆಯನ್ನು ಮಾಡ್ತಾಯಿದ್ದಾರೆ. ಈ ಸಮೀಕ್ಷೆಯಲ್ಲಿ ನೇಕಾರ ಸಮುದಾಯಗಳ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದಾನೆ, ಧರ್ಮ ಕಾಲಮಲ್ಲಿ ಹಿಂದೂ ಅಂತ ಬರೆಸಿ, ಜಾತಿ ಕಾಲಮಲ್ಲಿ ಅವರ ಸಮುದಾಯಗಳ ಹೆಸರುಗಳನ್ನು ನಮೂದಿಸಿ, ದೇವಾಂಗ ಇರ್ಬೋದು, ತೊಗಟೂರಿ ಕ್ಷತ್ರಿಯ, ಕುರುನ್ ಶೆಟ್ಟಿ, ಪದ್ಮಶಾಲಿ, ಪಟ್ಟಶಾಲಿ, ಶುಕ್ಲಶಾಲಿ, ಅಟಗಾರ, ಸೆಗುಂದರ್, ಶೆಟ್ಟಿಗಾರ್, ಕೋಷ್ಟಿ, ಜಾಡರ್ ಅಂಥೇಳಿ ಅವರ ಸಮುದಾಯಗಳ ಕಾಲಮಲ್ಲಿ ನಮೂದು ಮಾಡಬೇಕಾಗಿದೆ. ಹಾಗೆ ಕುಲ್ಕಸ್ಬು ಕಾಲಮ್ನಲ್ಲಿ ನೇಕಾರಿಕೆ ಅಂತ ಬರೆಸ್ಬೇಕು. ಇದನ್ನು ಗಮನ ಇಟ್ಟು ಕೇಳಿಕೊಂಡು ಇದು ಕರೆಕ್ಟಾಗಿ ಮಾಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೇನೆ. ಜಾತಿ ಜನಗಣತಿ ಸರ್ಕಾರ ಓಡಿಸಿದೆ, ಸಹ ಸಮೀಕ್ಷೆಗಳು ನಡೀತಾ ಇದೆ. ಆದರೆ ಇದರಿಂದ ಏನು ಬೆನಿಫಿಟ್ಸು ನೇಕಾರ ಸಮುದಾಯಕ್ಕೆ ಒಟ್ಟಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಸೋಮಶೇಖರ್ ಅವ್ರು ಕೇಳೋಣ. ನೇಕಾರ ಸಮುದಾಯಗಳ ಬಂಧುಗಳಿಗೆ ಅಲ್ಲಿ ಕೊನೆಯದಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಜಾತಿ ಗಣತಿಯಲ್ಲಿ 31 ಜಿಲ್ಲೆಯಲ್ಲೂ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಹೋಬಳಿ ಗ್ರಾಮ ಮಟ್ಟದಲ್ಲಿ ವಿಶೇಷವಾಗಿ ಯುವಕರು ಇದರಲ್ಲಿ ಪಾಲ್ಗೊಳ್ಳಬೇಕು. ಯಾಕಂತೇಳಿದ್ರೆ ನಮ್ಮ ಮಕ್ಕನ್ನು ನಾವು ಪಡಿಬೇಕಂದ್ರೆ ಈ ಜಾತಿ ಗಣತಿ ತುಂಬ ನಮಗೆ ಅವಶ್ಯಕತೆ ಇದೆ. ಯಾಕಂತೇಳಿದ್ರೆ ಈಗಾಗಲೇ ಹೇಳಿದಾಗೆ ಇಡೀ ರಾಜ್ಯದಲ್ಲಿ ನಾವು 6ನೇ ಸ್ಥಾನದಲ್ಲಿದ್ದೇವೆ.
ಆದರೆ ರಾಜಕೀಯದಲ್ಲಿ ವಂಚಿತರಾಗಿದ್ದಾವೆ, ಬೇರೆ ಕ್ಷೇತ್ರದಲ್ಲೂ ನಾವು ವಂಚಿತರಾಗಿದ್ದೇವೆ. ಇದೆಲ್ಲ ನಾವು ಸರಿಪಡಿಸು ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕಂದ್ರೆ ನಾವು ಜಾತಿ ಗಣತಿಯಲ್ಲಿ ಎಲ್ಲ ಗ್ರಾಮ ಮಟ್ಟದಲ್ಲಿ ನೇಕಾರ ಸಮುದಾಯ ಬಂಧುಗಳು ಒಂದು ಮನೆ ಬಿಡದೆ ಒಂದು ಜಾತಿ ಗಣತಿಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ನಾವು ಅದನ್ನು ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಇದನ್ನು ಅನುಕೂಲ ಆಗ್ತದೆ ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ. 100 ಈ ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ನಮಸ್ಕಾರ.